ಇಂಡಿಯಾದಲ್ಲಿ ಗೂಗಲ್ ಪಿಕ್ಸೆಲ್ 10 ಸೀರೀಸ್ ಲಾಂಚ್ ಮಾಡಿದೆ. ಒಟ್ಟಾರೆಯಾಗಿ 4 ಫೋನ್ಗಳನ್ನು ಲಾಂಚ್ ಮಾಡಿದೆ. ಅದರಲ್ಲಿ 10, 10 Pro, 10 Pro XL ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಫೋಲ್ಡಬಲ್ ಫೋನ್ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ನಾವು ಇವತ್ತು ಡೆಡಿಕೇಟೆಡ್ ಆಗಿ 10 ಸೀರೀಸ್ ಅಲ್ಲಿ ಇರುವಂತ 10 ಮೊಬೈಲ್ ನ ಮಾತ್ರ ರಿವ್ಯೂ ಮಾಡೋಣ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ ಮುಗಿದ ತನಕ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಈ ಫೋನ್ ಬಿಲ್ಡ್ ಕ್ವಾಲಿಟಿ ನೋಡಿದ್ರೆ ನಮಗೆ ಫ್ರಂಟ್ ಬ್ಯಾಕ್ ಗ್ಲಾಸ್ ಬರುತ್ತೆ. CCG ವಿಕ್ಟರ್ಸ್ 2 ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಫ್ರೇಮ್ ನಿಮಗೆ ಮೆಟಲ್ ಫ್ರೇಮ್ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಡಿಸ್ಪ್ಲೇ ನೋಡಿದ್ರೆ ನಿಮಗೆ 6.3 ಇಂಚ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. AMOLED ಡಿಸ್ಪ್ಲೇ ಅಂತ ಹೇಳ್ಬೋದು. HDR10+ ಸಪೋರ್ಟ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದರಲ್ಲಿ ಬೇಸ್ ವೇರಿಯಂಟ್ ನಿಮಗೆ 12+256GB ಎಂದು ಬರುತ್ತೆ. ಮತ್ತೆ ಇದರಲ್ಲಿ ಒಂದು ಪ್ರೊಸೆಸರ್ ಗೂಗಲ್ ಟೆನ್ಸರ್ G5 ಅನ್ನುವಂಥ ಪ್ರೊಸೆಸರ್ ಯೂಸ್ ಮಾಡಿದರೆ. ಈ ಪ್ರೊಸೆಸರ್ ನಿಮಗೆ ಅಷ್ಟೊಂದು ಪವರ್ಫುಲ್ ಪ್ರೊಸೆಸರ್ ಅಲ್ಲ. ಈ ಪ್ರೊಸೆಸರ್ ನ ಕಂಪೇರ್ ಮಾಡೋದಾದ್ರೆ ನಿಮಗೆ MediaTek Dimensity 8 ಸೀರೀಸ್ ಪ್ರೊಸೆಸರ್ ಇದೆಲ್ಲ ಅದಕ್ಕೆ ಅಥವಾ ಸ್ನ್ಯಾಪ್ಡ್ರ್ಯಾಗನ್ 7+ ಪ್ರೊಸೆಸರ್ ಬರುತ್ತಲ್ಲ, 7+3, 7+2 ಈ ತರ ಆ ಪ್ರೊಸೆಸರ್ಗೆ ಕಂಪೇರ್ ಮಾಡಿದ್ರೆ ಹೋಲಿಕೆ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಈ ಫೋನ್ ನಿಮಗೆ ಗೇಮ್ನ ಅಷ್ಟೊಂದು ಚೆನ್ನಾಗಿ ಸಖತ್ತಾಗಿ ಆಡಕ್ಕಾಗಲ್ಲ ಅಂತ ಹೇಳ್ಬೋದು. ಈ ಫೋನ್ ಯಾಕಪ್ಪ ಅಂತ ಹೈಲೈಟ್ ಅಂದ್ರೆ ಕ್ಯಾಮ್ರಾ ಸೆಗ್ಮೆಂಟ್. ಈ ಫೋನಲ್ಲಿ ನಿಮಗೆ ಬ್ಯಾಕ್ ಸೈಡ್ ಕ್ಯಾಮ್ರಾ ಟ್ರಿಬಲ್ ಸೆಟಪ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಕಳೆದ ಸೀರೀಸ್ ಅಲ್ಲಿ ನೋಡಿದ್ರೆ ನಿಮಗೆ ಟೆಲಿಫೋಟೋ ಲೆನ್ಸ್ ಇದ್ದಿದ್ದಿಲ್ಲ. ಈ ಸರಿ ಟೆಲಿಫೋಟೋ ಲೆನ್ಸ್ ನ ಆಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬ್ಯಾಕ್ ಸೈಡ್ ಮೇನ್ ಸೆನ್ಸರ್ ನಿಮಗೆ 48 ಮೆಗಾಪಿಕ್ಸೆಲ್ ಬರುತ್ತೆ. ಮತ್ತೆ ಅಲ್ಟ್ರಾ ವೈಡ್ ಆಂಗಲ್ 12 ಮೆಗಾಪಿಕ್ಸೆಲ್ ಬರುತ್ತೆ. ಮತ್ತು ಟೆಲಿಫೋಟೋ ಲೆನ್ಸ್ ನಿಮಗೆ 10.8 ಮೆಗಾಪಿಕ್ಸೆಲ್ ಅನ್ನುವಂಥ ಟೆಲಿಫೋಟೋ ಕ್ಯಾಮ್ರಾನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಫ್ರಂಟ್ ಅಲ್ಲಿ ನಿಮಗೆ 10.5 ಮೆಗಾಪಿಕ್ಸೆಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಫೋನಲ್ಲಿ ನಿಮಗೆ ಗೂಗಲ್ ಫೋನಲ್ಲಿ ನಿಮಗೆ ಮೆಗಾಪಿಕ್ಸೆಲ್ ಮ್ಯಾಟರ್ ಆಗಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಫೋನಲ್ಲಿ ಇರುವಂತ ಕ್ಯಾಮ್ರಾ ಕ್ವಾಲಿಟಿ, ಕ್ಯಾಮ್ರಾ ಪ್ರೊಸೆಸಿಂಗ್ ಏನು ಇಮೇಜ್ ಪ್ರೊಸೆಸಿಂಗ್ ಏನಿದೆಯಲ್ಲ ಅದು ಅನ್ಬಿಲೀವಬಲ್ ಅಂತ ಹೇಳ್ಬೋದು. ನೀವು ಈ ಪ್ರತಿಯೊಂದು ಫೋನ್ ತಗೊಂಡ್ರು ಅದಕ್ಕಿಂತ ನಿಮಗೆ ಇದೊಂದು ಸ್ವಲ್ಪ ಬೆಟರ್ ಆಗಿ ಕ್ಯಾಮ್ರಾನ ಆಪ್ಟಿಮೈಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಪ್ರೊಸೆಸಿಂಗ್ ಚೆನ್ನಾಗಿರೋದು ನಿಮಗೆ ಇದರಲ್ಲಿ ಬೆಟರ್ ಇಮೇಜ್ ಕ್ವಾಲಿಟಿ ಇರುತ್ತೆ. ನಿಮ್ಮ ಇಮೇಜ್ಗಳೇನಿದೆ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ಹೇಳ್ಬೋದು ಈ ಫೋನಲ್ಲಿ. ಹಾಗಾಗಿ ಇವರು ಪ್ರೊಸೆಸರ್ಗಿನ ಸ್ವಲ್ಪ ಕ್ಯಾಮ್ರಾದ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಈ ಪ್ರೊಸೆಸರ್ ಬಗ್ಗೆ ಮಾತಾಡಿದ್ರೆ ಈ ಸರಿ ಇವರು TSMC ಅನ್ನುವಂಥ ಪ್ರೊಸೆಸರ್ ಮೇಕರ್ ಕಡೆಯಿಂದ ಗೂಗಲ್ ಟೆನ್ಸರ್ G5 ಅನ್ನುವಂಥ ಪ್ರೊಸೆಸರ್ನ ಅವರು ತಯಾರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಆ TSMC ಏನು ಸಂಸ್ಥೆ ಇದೆಯಲ್ಲ ಅದು ನಿಮಗೆ ತುಂಬಾ ಚೆನ್ನಾಗಿರುವಂಥ ಪ್ರೊಸೆಸರ್ಗಳನ್ನ ರೆಡಿ ಮಾಡಿ ತಯಾರಿಸ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಆ ಪ್ರೊಸೆಸರ್ ಈ ಸಲ ಬಂದಿರುವಂತ G5 ಪ್ರೊಸೆಸರ್ ಯಾವ ತರ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಮತ್ತೆ ಇದರಲ್ಲಿ ಅಂತ ಬ್ಯಾಟರಿ ನೋಡಿದ್ರೆ ನಿಮಗೆ 4970 mAh ಬ್ಯಾಟರಿನ ಕೊಟ್ಟಿದ್ದಾರೆ. 30 ವಾಟ್ ಫಾಸ್ಟಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ. ಇದು ನಿಮಗೆ ಫೋನ್ ಬಗ್ಗೆ ಆಯ್ತು. ಬಟ್ ಈ ಫೋನ್ ಅಲ್ಲಿ ನಿಮಗೆ ಫಸ್ಟ್ ಟೈಮ್ ಗೂಗಲ್ Android 16 ಔಟ್ ಆಫ್ ದಿ ಬಾಕ್ಸ್ ಬರುತ್ತೆ. ಬಾಕ್ಸ್ ಅಲ್ಲಿ ನಿಮಗೆ ಚಾರ್ಜಿಂಗ್ ಕೇಬಲ್, ಸಿಮ್ ಇಜೆಕ್ಟರ್ ಪಿನ್, ಫೋನ್ ಮಾತ್ರ ಇರುತ್ತೆ. ನೀವು ಚಾರ್ಜರ್ನ ಬೇರೆ ಪರ್ಚೇಸ್ ಮಾಡ್ಬೇಕಂತಾನೆ ಹೇಳ್ಬೋದು. ಮತ್ತೆ 7 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ನ ಕೊಡ್ತಾರೆ ಅಂತ ಹೇಳ್ಬೋದು. ಇದೊಂದು ಒಳ್ಳೆಯ ವಿಚಾರ. ಇವಾಗ ಸ್ಯಾಮ್ಸಂಗ್ 7 ವರ್ಷ ಕೊಡ್ತಾರೆ, ಗೂಗಲ್ ಅವರು 7 ವರ್ಷ ಕೊಡ್ತಾರೆ, ಐಫೋನ್ ದವ್ರು ಕೂಡ 5 ರಿಂದ 6 ವರ್ಷ ಆರಾಮಾಗಿ ಕೊಡ್ತಾರೆ ಅಂತ ಹೇಳ್ಬೋದು. ಫ್ಲಾಗ್ಶಿಪ್ ಫೋನ್ಗಳನ್ನ ನೀವು ಆರಾಮಾಗಿ 5 ರಿಂದ 6 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಈ ಒಟ್ಟಾರೆ ಫೈನಲ್ ಪ್ರೈಸ್ ನೋಡೋದು ನಿಮಗೆ 80,000ಗೆ ಬರುತ್ತೆ ಅಂತ ಹೇಳ್ಬೋದು. 80,000 ಡಿಸ್ಕೌಂಟ್ ಎಲ್ಲ ನಿಮಗೆ 67,000ಗೆ ಈ ಫೋನ್ ಬರುತ್ತೆ ಅಂತ ಹೇಳೋದು. 67,000 ರೂಪಾಯಿಗೆ ಈ ಫೋನ್ ಡಿಸ್ಕೌಂಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಜಾಸ್ತಿ ಯಾರು ಕಾರ್ಡ್ಗಳು ಯೂಸ್ ಮಾಡಲ್ಲ, ಯಾರ ಹತ್ರ ಜಾಸ್ತಿ ಕಾರ್ಡ್ ಇರಲ್ಲ, ಅಂತದೇ ಕಾರ್ಡ್ ಇವರು ಹುಡುಕಾಡಿ ಆಫರ್ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಪ್ಲೀಸ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.